ನಮಸ್ತೆ ವೀಕ್ಷಕರೇ, ಸರ್ವಜ್ಞಾನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಫೇಸ್ ಕ್ಲೀನ್ ಮಾಡೋದು ಹೇಗೆ ಅಂತೇಳಿ 2 ವೇಯಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ. ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನಾನು ಫಸ್ಟ್ ವೇದಲ್ಲಿ ನಿಮಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಒಂದು ಪಿಂಪಲ್ ಇರೋವಂಥ ಗರ್ಲ್ ಫೇಸ್ ಇರೋದನ್ನು ನಾನು ಒಂದು ಇಮೇಜ್ನ ತೊಗೊಂಡಿದ್ದೇನೆ. ಸ್ವಲ್ಪ ಪಿಂಪಲ್ ಕಾಣೋ ಹಾಗೆ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ಳಿ. ನಂತರ 2 ಲೇಯರ್ನ ಮರ್ಜ್ ಮಾಡ್ಕೊಳ್ಳಿ. ಆನಂತರ ಆ ಲೇಯರನ್ನು ಒಂದು ಡೂಪ್ಲಿಕೇಟ್ ಲೇಯರನ್ನಾಗಿ ಮಾಡ್ಕೊಳ್ಳಿ. ನಂತರ ಇವಾಗ ನೀವು ಇದು ಮೇಲ್ಗಡೆ ಇರೋ ಲೇಯರಿಗೆ ಗಾಷನ್ ಬ್ಲರ್, ಇವಾಗ ಇಮೇಜಿಗೆ ತಕ್ಕ ಹಾಗೆ, ಅಂದರೆ ನಮ್ಮ ಇಮೇಜ್ ಯಾವ ಥರ ಇದೆ ಅಲ್ಲ, ಅದು ಪಿಂಪಲ್ನ ಯಾವ ಥರ ಕವರ್ ಮಾಡ್ಕೊಳ್ಳುತ್ತೆ ಆ ಥರ ಬ್ಲರನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಆಲ್ಟ್ ಬಟನ್ ಹಿಡ್ಕೊಂಡು ಲೇಯರ್ ಮಾಸ್ಕ್ ಮಾಡ್ಕೊಳ್ಳಿ. ಆನಂತರ ಸಿಂಪಲ್ಲಾಗಿ ಬ್ರಷ್ ತೊಗೊಳ್ಳಿ. ಆಮೇಲೆ ಈಸಿಯಾಗಿ ಫೇಸ್ ಮೇಲೆ ಹಾರ್ಡ್ ಬ್ರಷ್ ತೊಗೊಂಡ್ರೆ ಈ ಥರ ಆಗುತ್ತೆ. ಸೊ ಹಾಗಾಗಿ ಹಾರ್ಡ್ ಬ್ರಷ್ ತೊಗೋಬೇಡಿ, ಹಾರ್ಡ್ ಬ್ರಷ್ನ ತೊಗೋಬೇಡಿ. ಸಾಫ್ಟ್ ರೌಂಡ್ ಬ್ರಷ್ನ ತೊಗೊಂಡ್ಬಿಟ್ಟು ಫೇಸ್ ಮೇಲೆ ಬ್ರಷ್ ಮಾಡಿ ಈಸಿಯಾಗಿ, ಸ್ಮೂತಾಗಿ. ಇವಾಗ ಸ್ಕಿನ್ನಲ್ಲಿ ಕಾಣ್ತಾ ಇರೋ ಪಿಂಪಲ್ಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗ್ತವೆ. ನೋಡಿ, ಈ ಥರ ಫೇಸ್ ಓವರಾಲ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಭಾಳ ಲೆಂದಿ ಆಗೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ಲೋ ಆಗಿ ಕಲ್ತ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಆರಾಮಾಗಿ ಮಾಡಿ. ಈ ಫೇಸ್ ಕ್ಲೀನ್ ಮಾಡೋ 1 ವೇ ಏನಿದೆ ಅಲ್ಲ, ಇದು 2 ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಫೇಸ್ ಕ್ಲೀನ್ ಮಾಡ್ಬೋದು. ಇದು ನಿಮಗೆ 2 ರಿಂದ 3 ನಿಮಿಷದಲ್ಲಿ ಆಗುವಂಥ ಒಂದು ವರ್ಕ್ ಇದು. ಫೇಸ್ ಕ್ಲೀನ್ ಮಾಡೋದೇನು ಭಾಳ ದೊಡ್ಡ ಕೆಲಸ ಏನಲ್ಲ. ಸೊ ಇದು ಕಲಿಯೋರಿಗೆ ಮಾತ್ರ ಭಾಳ ದೊಡ್ಡ ವಿಷಯ ಅಂತ ಅನ್ನಿಸ್ಬೋದು. 1 ರಿಂದ 2 ಇಮೇಜನ್ನ ನೀವು ಫೇಸ್ ಕ್ಲೀನ್ ಮಾಡಿಬಿಟ್ರೆ ಸಾಕು. ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಇಮೇಜನ್ನ ಆರಾಮಾಗಿ ನೀವು ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. DP ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಮೊದಲಿನ ಫೋಟೋ ಯಾವ ಥರ ಇತ್ತು, ಈ ಫೋಟೋ ಯಾವ ಥರ ಆಯಿತು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಬಿಫೋರ್ ಆಫ್ಟರ್.
ನೋಡಿ ಈ ಫೋಟೋ ಮತ್ತು ಎಡದಲ್ಲಿರೋ ಫೋಟೋ ಬಹಳ ಡಿಫ್ರೆನ್ಸ್ ಆಗಿದೆ. ಇವಾಗ ನಾನು ಎರಡನೇ ವೇಗೆ ಬಂದಿದ್ದೇನೆ. ಇವಾಗ ಎರಡನೇ ವೇ ಇದು ನಿಮಗೆ 5 ಸೆಕೆಂಡಿನಲ್ಲಿ ಆಗುವಂಥ ಒಂದು ಕೆಲಸ. ಯಾವ ಥರ ಅಂತ ಅಂದರೆ, ಇವಾಗ ಆ್ಯಕ್ಷನ್ಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ್ಯಕ್ಷನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ರೆ 5 ಸೆಕೆಂಡಿನಲ್ಲಿ ನೀವು ಫೇಸ್ ಕ್ಲೀನ್ನ ಮಾಡ್ಬೋದು. ಯಾವ ಥರ ಅಂತೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಯಾವುದೇ ಥರದಿಂದ ನೀವು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿ. ಇವಾಗ ನಾವು ಆ್ಯಕ್ಷನದ್ದು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಒಂದು ನ್ಯೂ ಆ್ಯಕ್ಷನ್ನ ತಗೊಳ್ಳಿ. ಅದಕ್ಕೆ ನೇಮ್ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕೊಟ್ಕೊಬೋದು. ನೆಕ್ಸ್ಟ್ ಇದರಲ್ಲಿ ಕಲರ್ಸ್ ಇರುತ್ತೆ. ಇದರಲ್ಲಿ ಫಂಕ್ಷನ್ಸ್ ಕೀ ಅಂದರೆ ನಿಮಗೆ ಶಾರ್ಟ್ಕಟ್. ಇವಾಗ ನೀವು F12 F2 ಯಾವುದಾದ್ರೂ ಬಟನ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ್ಯಕ್ಷನ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆವಾಗ ನೀವು ಇವಾಗ ಲೇಯರ್ನ ಡೂಪ್ಲಿಕೇಟ್ ಲೇಯರ್ ತಗೊಳ್ಳಿ. ನಂತರ ಕಂಟ್ರೋಲ್ I ಅಂದರೆ ಇನ್ವರ್ಸ್. ನಂತರ ಇಲ್ಲಿ ನೀವು ವಿವಿಡ್ ಲೈಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಅಲ್ಲಿ ಫಿಲ್ಟ್ರಲ್ಲಿ ಹೋಗ್ಬಿಟ್ಟು ಹೈ ಪಾಸ್, ಇದು ನಿಮಗೆ ಇಮೇಜಿಗೆ ತಕ್ಕ ಹಾಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಇಮೇಜು ಸೇಮ್ ಇದೇ ಥರ ಇರೋಲ್ಲ. ನೀವು ಯಾವ ಇಮೇಜ್ ತೊಗೊಳ್ತಿರಲ್ಲ ಆ ಇಮೇಜಿಗೆ ತಕ್ಕಂತೆ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನೋಡಿ ಇದು ನನಗೆ 18 ಸರಿ ಅಂತ ಅನಿಸ್ತಾ ಇದೆ. ಓಕೆ ಕ್ಲಿಕ್ ಮಾಡಿ. ನಂತರ ಫಿಲ್ಟ್ರಲ್ಲಿ ಬ್ಲರ್ಗೆ ಹೋಗಿಬಿಟ್ಟು ಗಾಷನ್ ಬ್ಲರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ಇಮೇಜಿಗೆ ತಕ್ಕ ಹಾಗೇ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಟು 2.6 ಸರಿ ಅಂತ ಅನ್ನಿಸ್ತಾ ಇದೆ. ಓಕೆ ನಾನು ಇವಾಗ ಸೆಟ್ ಮಾಡಿದ್ದೀನಿ. ಈಗ ನಾನು ಈ ಲೇಯರ್ಗೆ ಅಲ್ಟ್ ಬಟನ್ ಹಿಡ್ಕೊಂಬಿಟ್ಟು ಲೇಯರ್ ಮಾಸ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್, ಇವಾಗ ಆ್ಯಕ್ಷನ್ ಕ್ರಿಯೇಟ್ ಆಗಿದೆ. ಸೊ ಫೇಸ್ ಮೇಲೆ ಬ್ರಷ್ನನ್ನು ಇವಾಗ ಮಾಡ್ತೀನಿ. ಸಾಫ್ಟ್ ರೌಂಡ್ ಬ್ರಷ್ನ ತೊಗೊಂಡ್ಬಿಟ್ಟು ಫೇಸ್ ಮೇಲೆ ವರ್ಕ್ ಚಾಲೂ ಮಾಡಿ. ಇವಾಗ ನೋಡಿ ಆ್ಯಕ್ಟಿವೇಟ್ ಆಗಿದೆ ಅದು ಆ್ಯಕ್ಷನ್ಸು. ಆ್ಯಕ್ಷನ್ ಭಾಳ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಫೇಸ್ ಓವರ್ ಮೇಲೆ ಬ್ರಷ್ ಮಾಡಿ ಫೇಸಲ್ಲಿರೋ ಪಿಂಪಲ್ಸ್ ಆಗಲಿ ನೆಕ್ಸ್ಟ್ ಕಲೆಗಳಾಗಲಿ ಆರಾಮಾಗಿ ಹೈ ಡೆಫಿನೇಷನ್ ಇಮೇಜನ್ನು ನೀವು ಕ್ಲೀನ್ ಮಾಡ್ಬೋದು. ನ್ಯಾಚುರಲಾಗಿ ಕಾಣುತ್ತೆ. ಯಾವುದೇ ಥರ ಮ್ಯಾನ್ಯುವಲಿ ಕ್ಲೀನ್ ಮಾಡಿರೋ ಥರ ಕಾಣೋದಿಲ್ಲ ಇದು. ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ನಿಮ್ಮ ಕೆಲಸ ಆಯಿತು ಅಂತ ಹೇಳಿ ನಮ್ಮ ಕೆಲಸನ ನೆನಪಾರಬೇಡಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಮೊದಲು ಡಿಸ್ಪ್ಲೇ ಆಗುತ್ತೆ. ನೋಡಿ ಇವಾಗ ಫೇಸ್ ಎಲ್ಲ ಕ್ಲೀನಾಗಿದೆ. ಇದು ಆ್ಯಕ್ಷನ್ ಮಾಡಿರೋ ಒಂದು ವೇ ಇದು ಆ್ಯಕ್ಷನ್. ಇವಾಗ ನಾನು ರೆಕಾರ್ಡ್ ಇಟ್ಟಿದ್ದೀನಲ್ಲ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಇವಾಗ ಇಮೇಜ್ ನಾನು ಫೇಸ್ ಕ್ಲೀನ್ ಮಾಡಿದ್ದೀನಲ್ಲ ಅದನ್ನ ಡಿಲೀಟ್ ಮಾಡ್ತೇನೆ. ನಾನು ಇವಾಗ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಆ್ಯಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಸ್ಮೂತ್ ಸ್ಕಿನ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲಿ ಅದರಲ್ಲಿ ಓನ್ಲಿ ಇನ್ 5 ಸೆಕೆಂಡ್ ಅಂತೇಳಿ ಒಂದು ಲೇಯರ್ ಇದೆ ಅಲ್ವ ಮೇಲೆ,
ಅಲ್ಲಿ ಹೋಗ್ಬಿಟ್ಟು ಆ್ಯಕ್ಷನ್ನ ಪ್ಲೇ ಮಾಡಿ 5 ಸೆಕೆಂಡಿನಲ್ಲಿ ನೀವು ಫೇಸ್ ಕ್ಲೀನ್ ಮಾಡಿಬಿಟ್ಟು ಆರಾಮ್ ಫೇಸಲ್ಲಿರೋ ಕಲೆಗಳನ್ನೆಲ್ಲ ತೆಗಿಬೋದು. 5 ಸೆಕೆಂಡು, ಜಾಸ್ತಿ ಯಾವುದೇ ಕೆಲಸ ಇರೋದಿಲ್ಲ ಇದರಲ್ಲಿ. ಆದರೆ ನ್ಯಾಚುರಲ್ಲಾಗಿ ವರ್ಕ್ ಮಾಡಿ, ಆರ್ಟಿಫಿಷಿಯಲ್ ಅಂತ ಹೇಳಿ ಕಾಣಿಸೋ ಥರ ಮಾಡಬೇಡಿ. ನೋಡಿ ವೀಕ್ಷಕರೇ, ಇಷ್ಟು ಈಸಿ ವೇ ಇದೆ ಇದು. ಒಂದು ವೇಯಲ್ಲಿ ಒಂದು ಥರ ನಿಮಗೆ ಈಸಿಯಾಗಿರ್ಬೋದು ಅಥವಾ ಇನ್ನೊಂದು ವೇಯಲ್ಲಿ ಈಸಿಯಾಗಿರುತ್ತೆ.